ನಮಸ್ಕಾರ ಎಲ್ಲರಿಗೂ. ನೀವು ಒಂದು ವೇಳೆ ಫಾಸ್ಟಾಗಿ ರೀಚಾರ್ಜ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ, ಫಾಸ್ಟಾಗಿ ರೀಚಾರ್ಜ್ ಮಾಡಬೇಕು ಅಂತಂದರೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನೀವು ಯಾವ ಬ್ಯಾಂಕ್ ಫಾಸ್ಟಾಗನ್ನು ಯೂಸ್ ಮಾಡ್ತಾ ಇದ್ದೀರಿ ಆ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಲಾಗಿನ್ ಮಾಡಿ ಫಾಸ್ಟಾಗನ್ನು ರೀಚಾರ್ಜ್ ಮಾಡಬಹುದು. ಎರಡನೇದಾಗಿ ನೀವು UPI ಪೇಮೆಂಟ್ ಮುಖಾಂತರನೂ ಕೂಡ ರೀಚಾರ್ಜ್ ಮಾಡ್ಬೋದು. ಗೂಗಲ್ ಪೇ ಆಗಿರಲಿ, ಫೋನ್ಪೇ ಆಗಿರಲಿ, ಪೇಟಿಎಮ್ ಆಗಿರಲಿ, ಯಾವುದೇ UPI ಆ್ಯಪ್ ಮುಖಾಂತರ ಕೂಡ ನೀವು ಫಾಸ್ಟಾಗಿ ರೀಚಾರ್ಜನ್ನು ಮಾಡಬಹುದು. ಒಂದು ವೇಳೆ ನೀವು ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಫಾಸ್ಟಾಗಿಗೆ ರೀಚಾರ್ಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಮೇನ್ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದರೆ ನಿಮ್ಮ ಫಾಸ್ಟಾಗ್ ಅಕೌಂಟ್ KYC ಅಪ್ಡೇಟ್ ಆಗಿರೋದಿಲ್ಲ. ಸೊ ಫಾಸ್ಟಾಗ್ ಅಕೌಂಟ್ KYC ಅಪ್ಡೇಟ್ ಮಾಡಬೇಕು ಅಂತಂದರೆ ನೀವು ಯಾವ ಬ್ಯಾಂಕ್ ಫಾಸ್ಟಾಗನ್ನು ಹೊಂದಿದ್ದೀರಿ ಅದೇ ಬ್ಯಾಂಕಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಫಾಸ್ಟಾಗ್ KYCನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಫಾಸ್ಟಾಗ್ಗಳು ಆನ್ಲೈನಲ್ಲಿ KYC ಅಪ್ಡೇಟ್ ಆಗುತ್ತೆ. ಇನ್ನು ಕೆಲವು ಬ್ಯಾಂಕ್ಗಳು ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ವಿಸಿಟ್ ಮಾಡಬೇಕಾಗುತ್ತೆ, ಬ್ರ್ಯಾಂಚಲ್ಲಿ ಹೋಗಿ ನೀವು KYC ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಫಾಸ್ಟಾಗಿ KYC ಮಾಡೋದಕ್ಕೆ ಒಂದು ಟೈಮ್ ಇರುತ್ತೆ. ಸೊ ನೀವು ಆಫ್ಲೈನ್ ಮಾಡಿದಾಗ ಅಂದರೆ ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ನೀವು KYC ಮಾಡಿದಾಗ 7 to 15 ಡೇಸ್ ಟೈಮ್ ತೊಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇನ್ನು ಕೆಲವೊಂದಿಷ್ಟು ಬ್ಯಾಂಕ್ಗಳು ಇನ್ಸ್ಟಂಟಾಗಿ ಆನ್ಲೈನಲ್ಲೇ KYC ಆಗಿಬಿಡುತ್ತೆ. ಸೊ ಆ ರೀತಿ ನೀವು ಯಾವ ಬ್ಯಾಂಕ್ ಫಾಸ್ಟಾಗನ್ನು ಹೊಂದಿದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಎಲ್ಲ ಬ್ಯಾಂಕ್ಗಳ ಫಾಸ್ಟಾಗಿ KYC ಪ್ರೊಸೆಸ್ಸು ಕಂಪ್ಲೀಟಾಗಿ ಬೇರೆ ಬೇರೆಯೇ ಇದೆ. ಸೊ ಆ ಕಾರಣಕ್ಕಾಗಿ ನೀವು ಫಾಸ್ಟಾಗಿ KYC ಮಾಡದೇ ಇರೋದಕ್ಕೋಸ್ಕರ ಅಥವಾ ನಿಮ್ಮ ಫಾಸ್ಟಾಗಿ KYC ಅಪ್ಡೇಟ್ ಆಗಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ರೀಚಾರ್ಜ್ ಬ್ಲಾಕ್ ಆಗಿರುತ್ತೆ. ಮತ್ತು ಒನ್ ವೆಹಿಕಲ್ ಒನ್ ಫಾಸ್ಟಾಗ್ ಅಂತ ಈಗ ಗೌರ್ಮೆಂಟ್ ಏನು ರೂಲ್ಸ್ ಮಾಡಿದೆ, ಅದರ ಕಾರಣಕ್ಕೂ ಕೂಡ ನಿಮ್ಮ ಒಂದು ವೆಹಿಕಲ್ ಮೇಲೆ ಒಂದು ವೇಳೆ ಮಲ್ಟಿಪಲ್ ಫಾಸ್ಟಾಗ್ ರಿಜಿಸ್ಟರ್ ಆಗಿದ್ದರೆ ನೀವು ರೀಸೆಂಟಾಗಿ ಯಾವ ಫಾಸ್ಟಾಗನ್ನು ಯೂಸ್ ಮಾಡ್ತಾಯಿದ್ರಿ ಆ ಫಾಸ್ಟಾಗ್ ಮಾತ್ರ ಆ್ಯಕ್ಟಿವ್ ಇರುತ್ತೆ, ಮತ್ತು ಮಿಕ್ಕಿರೋ ಎಲ್ಲ ಫಾಸ್ಟಾಗ್ಗಳು ಕ್ಲೋಸ್ ಆಗಿರುತ್ತೆ. ಸೊ ನೀವು ಫಾಸ್ಟಾಗನ್ನು ರೀಚಾರ್ಜ್ ಮಾಡಬೇಕಾದ್ರೆ ಒಂದು ವೇಳೆ ಮಲ್ಟಿಪಲ್ ಫಾಸ್ಟಾಗ್ ನಿಮ್ಮ ವೆಹಿಕಲಲ್ಲಿ ರಿಜಿಸ್ಟರ್ ಆದಾಗ ಟೆಂಪ್ರವರಿ ಬ್ಲಾಕಿಂಗ್ ಮಾಡಿರ್ತಾರೆ. ಯಾಕಂತಂದರೆ ನೀವು ಯಾವ ಫಾಸ್ಟಾಗನ್ನು ಯೂಸ್ ಮಾಡಬೇಕು ಅಂತಿದ್ರೆ ಅದನ್ನು ನೀವು ಕನ್ಫರ್ಮೇಷನ್ ಕೊಡಬೇಕಾಗುತ್ತೆ. ಸೊ ಆಗ ನೀವು ನಿಮ್ಮ ಫಾಸ್ಟಾಗನ್ನು ರೀಚಾರ್ಜ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು. ಒನ್ ವೆಹಿಕಲ್ ಒನ್ ಫಾಸ್ಟಾಗ್ಸಿಂದ ನಿಮ್ಮ ವೆಹಿಕಲ್ ಫಾಸ್ಟಾಗ್ ಆ್ಯಕ್ಟಿವ್ ಇದ್ದು ನಿಮ್ಮಲ್ಲಿ ಬ್ಯಾಲೆನ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಅಥವಾ ಹಾಟ್ ಲಿಸ್ಟಲ್ಲಿ ಬ್ಯಾಂಕ್ ಏನಾದರೂ ಅದನ್ನು ಬೈ ಡಿಫಾಲ್ಟ್ ಆಗಿ ಅದನ್ನು ಬ್ಲಾಕ್ ಮಾಡಿದರೆ ಆಗಲೂ ಸಹ ನೀವು ಫಾಸ್ಟಾಗನ್ನು ರೀಚಾರ್ಜ್ ಮಾಡೋದಕ್ಕೂ ಆಗೋದಿಲ್ಲ ಮತ್ತು ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸನ್ನು ಸಹ ನೀವು ಯೂಸ್ ಮಾಡೋದಕ್ಕಾಗಲ್ಲ. ಸೊ ಈ ರೀತಿಯ ಮೇಜರ್ ಪ್ರಾಬ್ಲಮ್ಗಳು ಇತ್ತೀಚೆಗೆ ತುಂಬ ಬರ್ತಾಯಿದೆ. ಯಾಕಂತಂದರೆ ಇದು ಒನ್ ವೆಹಿಕಲ್ ಒನ್ ಫಾಸ್ಟಾಗಿಂದ. ಸೊ ಹಾಗಾಗಿ ನೀವು ಒಂದು ವೇಳೆ ಫಾಸ್ಟಾಗಿ ರೀಚಾರ್ಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಯೂ ಸಹ ಇದರ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಳ್ಬಹುದು. ನಿಮ್ಮ ಯಾವ ಬ್ಯಾಂಕ್ ಫಾಸ್ಟಾಗಿದೆ ಮತ್ತು ಅದರಲ್ಲಿ ನೀವು ರೀಚಾರ್ಜ್ ಯಾವ ರೀತಿ ಮಾಡ್ಬೋದು ಅನ್ನೋ ಪ್ರೋಸೆಸ್ಸನ್ನು ನಾವು ಹೇಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನಿಮಗೇನಾದರೂ ಹೆಲ್ಪ್ ಬೇಕಾದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.